13 ವರ್ಷದ ಬಾಲಕಿನ ಒಬ್ಬ ಆಟೋ ಡ್ರೈವರ್ ಕಿಡ್ನಾಪ್ ಮಾಡಿ ಲಾಡ್ಜ್ಗೆ ಕರೆದೊಯ್ದು 5 ದಿನಗಳ ಕಾಲ 30 ಜನ ರೇಪ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೋಡಿ, ನಿಜಕ್ಕೂ ಮನುಷ್ಯನಲ್ಲಿ ದಿನೇ ದಿನೇ ಮನುಷ್ಯತ್ವವನ್ನು ಕಳೆದುಕೊಳ್ತಾ ಇದ್ದಾನೆ. ನಿಜ ಹೇಳಬೇಕಂದ್ರೆ ಮನುಷ್ಯನ ಮನಸ್ಥಿತಿ ಈ ಸೋಷಿಯಲ್ ಮೀಡಿಯಾದಿಂದ ಪ್ರತಿ ಸೆಕೆಂಡ್ಗೆ ಚೇಂಜ್ ಆಗ್ತಾ ಇದೆ. ಕೆಟ್ಟದ್ದನ್ನು ಮಾಡೋದಕ್ಕೆ ತುಂಬ ಪ್ರಚೋದನೆ ಕೂಡ ಮಾಡ್ತಾ ಇದೆ. ಈ ಘಟನೆ ನಡೆದಿದ್ದು ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ. ಕೇವಲ 13 ವರ್ಷದ ಶಾಲಾ ಬಾಲಕಿಯನ್ನು ಒಬ್ಬ ಆಟೋ ಡ್ರೈವರ್ ಅಪಹರಿಸಿ 4 ದಿನಗಳ ಕಾಲ ಸುಮಾರು 30 ಜನ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ನಿಜಕ್ಕೂ ಅವರು ಮನುಷ್ಯರೇ ಅಲ್ಲ. ಬಾಲಕಿ ರಾತ್ರಿ 10:30ರ ಸುಮಾರಿಗೆ ರಾಂಬಾಬು ಎನ್ನುವ ಆಟೋ ಚಾಲಕನಿಗೆ ನನ್ನನ್ನು ಮನೆಗೆ ಬಿಡು ಎಂದು ಕೇಳಿಕೊಂಡಿದ್ದಾಳೆ. ಆದರೆ ರಾಂಬಾಬು ಆಕೆಯನ್ನು ಮನೆಗೆ ಕರೆದೊಯ್ಯುವ ಬದಲು ಹೋಟೆಲ್ ಜಾಯಿನ್ಗೆ ಕರೆದೊಯ್ದಿದ್ದಾನೆ. ಅಲ್ಲಿ ಕೆಲವರಿಂದ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ನಂತರ ಸುಮ್ಮನೆ ಬಿಡದೆ ಆಕೆಯನ್ನು ಹಲವಾರು ಹೋಟೆಲ್ಗಳಿಗೆ ಕರೆದೊಯ್ದು 4 ದಿನಗಳ ಕಾಲ ಪದೇ ಪದೇ ಲೈಂಗಿಕ ಶೋಷಣೆಗೆ ಒಳಪಡಿಸಲಾಗಿದೆ ಎಂದು ತನಿಖಾಧಿಕಾರಿಗಳು ಹೇಳಿದ್ದಾರೆ. ಇದೆಲ್ಲ ಕೃತ್ಯವನ್ನು ಮಾಡಲು ಹೋಟೆಲ್ನವರು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದುಡ್ಡಿಗೋಸ್ಕರ ಈ ಮನುಷ್ಯ ಹೇಸಿಗೆ ತಿನ್ನುವ ಕೆಲಸ ಕೂಡ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಾಲಕಿಯ ಕುಟುಂಬದವರು ಕಾಣೆಯಾಗಿದ್ದ ದೂರು ನೀಡಿದಾಗ ಜೂನ್ 22ರಂದು, ಅಂದರೆ ಬಾಲಕಿ ಕಾಣೆಯಾದ 4ನೇ ದಿನಕ್ಕೆ ಹೋಟೆಲ್ ಜಾಯಿನ್ನಿಂದ ಬಾಲಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ಬಾಲಕಿಯ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು ಇದುವರೆಗೂ 10 ಜನರನ್ನು ಬಂಧಿಸಿದ್ದಾರೆ. ಹಾಗೆ ಇದರಲ್ಲಿ ಭಾಗಿಯಾಗಿದ್ದವರನ್ನು ಬಂಧಿಸುವ ಪ್ರಯತ್ನ ಕೂಡ ಈ ಪೊಲೀಸರು ಮುಂದುವರಿಸಿದ್ದಾರೆ. ಹಾಗೆ ಆ 4 ಹೋಟೆಲ್ಗಳ CCTV ಫುಟೇಜ್ ಕೂಡ ವಶಪಡಿಸಿಕೊಂಡಿದ್ದಾರೆ. ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹರಿಶಂಕರ್ ಯಾದವ್ ಅವರು ತಜ್ಞರ ತಂಡವನ್ನು ಕೂಡ ರಚಿಸಿ ಬಲೆ ಬೀಸಿದ್ದಾರೆ. ಬಂಧಿತರಲ್ಲಿ ಹೋಟೆಲ್ ಮಾಲೀಕರಾದ ಎಂ ಸೈನ್ ಹಾಗೂ ಮ್ಯಾನೇಜರ್ ಹರ್ದೀಪ್ನಾಥ್ ಮತ್ತು ಸಚಿನ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಘಟನೆಯು ಶ್ರೀ ಗಂಗಾನಗರದಲ್ಲಿ ಸಾರ್ವಜನಿಕರ ಆಕ್ರೋಶ ಮುಗಿಲು ಮುಟ್ಟಿದೆ. ಎಲ್ಲ ಜನರು ಪ್ರತಿಭಟನೆ ನಡೆಸಿದ್ದು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರೂಪೇಂದ್ರ ಸಿಂಗ್ ಕುನ್ನಾರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಏನೇ ಆಗಲಿ, ಇಂಥ ಹೀನ ಕೃತ್ಯ ಮಾಡಿದವರನ್ನು ಕೈಕಾಲುಗಳನ್ನು ಕತ್ತರಿಸಿ ಪ್ರತಿದಿನ ಸಾಯುವಂತೆ ಮಾಡಬೇಕು. ಆದರೆ ನಮ್ಮ ಕಾನೂನು ಅವರಿಗೆ ಅನ್ನ ನೀರು ಕೊಟ್ಟು ಕೋರ್ಟ್ ತೀರ್ಪು, ಕೊನೆಗೆ ಜಾಮೀನು, ನಂತರ ಬಿಡುಗಡೆ, ಇಷ್ಟೇ ನಮ್ಮ ಕಾನೂನು ವ್ಯವಸ್ಥೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಇಂಥ ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.